ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇದು ಸಂಡೇ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮಾರ್ನಿಂಗ್ ಎದ್ದು ಒಂದು ಬಿಸಿನೀರು ಕುಡಿದು ಹಾಗೆ ಕಾಫಿನೂ ಸಹ ಕುಡಿದೆ. ಮುದ್ದು ಎದ್ದು ಬಂದು ಅವಳನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಅವಳನ್ನ ಆಟ ಆಡಿಸಿ ಹಾಗೆ ಅವಳಿಗೆ ಸ್ವಲ್ಪ ನೀರು ಕೊಟ್ಟೆ. ಅವಳು ನಮ್ಮ ಥರನೇ ಮಾರ್ನಿಂಗ್ ಎದ್ದ ತಕ್ಷಣ ನೀರು ಕುಡಿತಾಳೆ. ಎದ್ದು ಇನ್ನು ಅವಳು ಸ್ವಲ್ಪ ಇನ್ನೂ ಮಲಗಿರೋ ಮೂಡಲ್ಲೇ ಇದ್ಲಲ್ಲ ಅಂತ ಅವಳನ್ನ ಸ್ವಲ್ಪ ಎದ್ದು ಆಟ ಆಡಿಸ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು ಹಾಗೆಲ್ಲ ತೊಳೆದು ಟಿಫನ್ಗೆ ಇವತ್ತು ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೆ. ಇದನ್ನು ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ದು. ನೀನು ಫಸ್ಟ್ ರೆಸಿಪಿ ಮಾಡಿದ್ದೆ, ಅದು ಸ್ವಲ್ಪ ಸ್ಪೀಡಾಗಿ ಮಾಡಿದ್ರಿ, ನಮ್ಗೆ ಅರ್ಥ ಆಗಿರಲಿಲ್ಲ, ನೀಟಾಗಿ ಹೇಳ್ಕೊಡಿ ಯಾವ ಥರ ಏನು ಅಂತ. ಅದಕ್ಕೋಸ್ಕರ ಇದು ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಫಸ್ಟು ಫ್ರೆಶ್ಶಾಗಿ ನಿನ್ನೆ ಪಾಲಕ್ ತಂದಿದ್ದೆ, ಅದನ್ನು ಸಹ ನೀಟಾಗಿ ತೊಳೆದು ನೀರಿಟ್ಟಿದ್ದೆ ಕುದಿಯೋಕ್ಕೆ. ಅದನ್ನು ಸ್ವಲ್ಪ ಹಾಕಿ ನೀರಲ್ಲಿ ಬಿಟ್ಟೆ. ಅದನ್ನು ಚೆನ್ನಾಗಿ ಬಾಯ್ಲ್ ಆದಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಅದನ್ನು ಸ್ವಲ್ಪ ತಣ್ಣೀರಿಗೆ ಹಾಕಿದೆ. ಯಾಕಂದರೆ ತಣ್ಣೀರಿಗೆ ಹಾಕೋದು, ಅದು ಕಲರ್ ಏನಿದೆ ಗ್ರೀನ್ ಕಲರು ಅದು ಡಿಮ್ ಆಗಬಾರ್ದು ಅಂತ, ಅದೇ ಕಲರ್ ಇರುತ್ತೆ ರುಬ್ಬಿದ ಮೇಲೆ ಪಾಲಕ್ ಗ್ರೇವಿ ಮಾಡಿದ್ಮೇಲೂ ಅಂತ. ಅದಾದಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪನೂ ಸಹ ಹಾಕ್ತೆ ನಾನು. ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕೋಬೋದು, ಅದೇ ನಾನು ತುಪ್ಪ ಹಾಕಿದ್ದೆ. ಸ್ವಲ್ಪ ಜೀರಿಗೆ ಹಾಕ್ತೆ. ಜೀರಿಗೆ ಆದಮೇಲೆ ಪಲಾವ್ ಎಲೆ ಏನಿದೆ ಅದನ್ನು ಹಾಕಿ ಸಣ್ಣಗೆ ಹಚ್ಚಿದ್ದು ಈರುಳ್ಳಿ ಹಾಕಿ ಲೋ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಏನಿದೆ ಹಸಿ ವಾಸನೆ ಅದೆಲ್ಲ ಹೋಗಬೇಕು ಆನಿಯನ್ನಲ್ಲಿ. ಅದಾದಮೇಲೆ ನಾನು ಪಾಲಕ್ ಸೊಪ್ಪನ್ನ ಬಟ್ಲಿಗೆ ಹಾಕಿದ್ದೆ ತಣ್ಣೀರಿಗೆ, ಅದನ್ನು ನೀಟಾಗಿ ಎತ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಒಂದು 4 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನಾನು ಇದನ್ನು ಗೋಡಂಬಿನ ನೆನೆಸಿದ್ದೆ. ಕ್ರೀಮ್ ಇಲ್ವಲ್ಲ, ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಗೋಡಂಬಿನ ನೆನೆಸಿ ಅದನ್ನು ಸಹ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸ್ಮೂತಾಗಿ. ಅದಾದಮೇಲೆ ನಾವು ಏನು ಬಾಣಲಿಲಿ ಈರುಳ್ಳಿ ಹುರಿತಾಯಿದ್ದೋ ಅದು ನೀಟಾಗಿ ಫ್ರೈ ಆದಮೇಲೆ ಏನು ರುಬ್ಬಿರ್ತೀವಲ್ಲ ಆ ಮಿಶ್ರಣ ಹಾಕೋದು. ಮಿಶ್ರಣ ಹಾಕ್ಬಿಟ್ಟು ಪಾಲಕ್ ಬೇಯಿಸಿದ್ವಲ್ಲ ಅದು ನೀರು ಇರುತ್ತಲ್ಲ, ಮಿಕ್ಸಿ ಜಾರ್ ತೊಳೆದು ನೀಟಾಗಿ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಇರುತ್ತೆ ನೀರು, ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ಅದನ್ನು ಸಹ ಅದನ್ನು ನೋಡ್ಕೊಳ್ಳಿ. ನೋಡಿ ಎಷ್ಟು ಗಟ್ಟಿ ಇರುತ್ತೆ ಅಂತ. ಅದೇ ಮಿಕ್ಸಿ ಜಾರ್ಗೆ ನಾನು 3 ಟೊಮೊಟೊ ಹಾಕ್ತಾಯಿದ್ದೀನಿ. ಹುಳಿ ಇದ್ದರೆ 1-2 ಹಾಕಿ, ಇಲ್ಲಾಂದರೆ 3 ಹಾಕಿ. ಅದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಸಹ ನಾವು ಏನು ಪಾಲಕ್ ಬೇಯಕ್ಕೆ ಹಾಕಿದ್ದೋ ಅದು ಒಳಗಡೆ ಹಾಕಬೇಕು. 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅಚ್ಕಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಇಷ್ಟು ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಅದು ಹಸಿ ವಾಸನೆ ಏನಿದೆ ಅದು ನೀಟಾಗಿ ಹೋಗುವಂಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಎಷ್ಟು ನೀರು ಬೇಕು ನೋಡ್ಕೋಬೇಕು ಈ ಟೈಮಲ್ಲೇ, ಮತ್ತೆ ನೀರು ಹಾಕೋಕ್ಕೆ ಹೋಗಬಾರ್ದು. ಹಾಗೆ ನಾನು ಟೊಮೊಟೊ ರುಬ್ಬಿದ್ನಲ್ಲ ಅದನ್ನು ಸಹ ಈ ಟೈಮಲ್ಲೇ ಹಾಕ್ಕೊಂಡೆ. ಆ ಮಿಕ್ಸಿ ಜಾರೆಲ್ಲ ತೊಳ್ಕೊಂಡು ನಮ್ಮ ಗ್ರೇವಿ ಯಾವ ಥರ ಇರಬೇಕು ಆ ಥರ ಸ್ವಲ್ಪ ನೀರು ಬೇಕಾದ್ರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಏನು ಪನ್ನೀರ್ ಮಾಡಿದ್ನಲ್ಲ ನೆನ್ನೆ ಮನೇಲಿ, ಅದೇ ಪನ್ನೀರ ಟ್ಯೂಬ್ಸಾಗಿ ಕಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಅದನ್ನು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಆ ಪನ್ನೀರ್ ಏನಿದೆ ಅದನ್ನು ಹಾಕಿ ಜಾಸ್ತಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಮನೇಲಿ ಮಾಡಿರ್ತೀವಲ್ಲ ಪನ್ನೀರು ಹಾಲು ಪುಡಿಯಲ್ಲಿ, ಅದಕ್ಕೋಸ್ಕರ ಜಾಸ್ತಿ ಮಿಕ್ಸ್ ಮಾಡೋಕ್ಕಾಗಲ್ಲ. ಅದನ್ನು ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಏನಿದು ಮಸಾಲೆ ಬೇಯ್ತೈತಲ್ಲ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಏನಿದು ಪನ್ನೀರ್ ನಾವು ಫ್ರೈ ಮಾಡಿದ್ವಲ್ಲ ಅದನ್ನು ಸಹ ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಕೊಟ್ಟರೆ ನೀಟಾಗಿ ಒಂದು 5 ಮಿನಿಟ್ಸ್ ನೀಟಾಗಿ ಬಾಯ್ಲ್ ಆದರೆ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ. ಹಾಗೆ ಅದಕ್ಕೆ ಲಾಸ್ಟಲ್ಲಿ ಕಸೂರಿ ಮೇಥಿ ಇರುತ್ತಲ್ಲ ಅದನ್ನು ಸ್ಮ್ಯಾಶ್ ಮಾಡಿ ಕಸೂರಿ ಮೇಥಿ ಸ್ವಲ್ಪ ಹಾಕಿ ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬೇಯಿಸಿದ್ರೆ ನೀಟಾಗಿ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಹಾಗೆ ಒಂದು ಸೈಡು ಚಪಾತಿನೂ ಸಹ ರೆಡಿ ಆಯಿತು. ಯಾವತ್ತೂ ನಮ್ಮ ಮನೇಲಿ ಏನೇ ಮಾಡಿದ್ರು ನನ್ನ ಮಗನಿಗೆ ಫಸ್ಟ್ ಅಲ್ಲ ಕೊಡೋದು. ಹಾಗೆ ನೈಟು ಸ್ವಲ್ಪ ಬಜ್ಜಿ ಇಟ್ಟು ಹಾಗೆ ಮಿಕ್ಕಿತ್ತು, ಅದನ್ನು ಸಹ ನೀಟಾಗಿ ಬಿಸಿಯಾಗಿ ಬಜ್ಜಿ ಮಾಡಿಕೊಂಡು ನನ್ನ ಮಗನಿಗೆ ಕೊಟ್ಟೆ, ಚೆನ್ನಾಗೈತೆ ಅಂದ. ಇದನ್ನು ಮಾಡಬೇಕಂದ್ರೆ ನನ್ನ ಮಗನದು ಹಿಂಸೆನೇ, ಮಾಡು ಮಮ್ಮಿ ಅಂತ. ಅದಕ್ಕೆ ಅವನಿಗೋಸ್ಕರ ಹಾಗೆ ನನ್ನ ಫ್ರೆಂಡು ಅಂದರೆ ನನ್ನ ಮಗಳನ್ನ ಅಡ್ಮಿಟ್ ಮಾಡಿದ್ವಲ್ಲ ಅಲ್ಲಿ ಸಿಕ್ಕಿದ್ರು, ಹೇಮಾ ಅಂತ ಪರಿಚಯ ಆದವರು, ಅವ್ರಿಗೋಸ್ಕರ ಈ ಪಾಲಕ್ ಪನ್ನೀರ್ ಮಾಡಿದ್ದು. ಹಾಗೆ ನಾನು ಹಾಕ್ಕೊಂಡು ತಿಂದ್ಬಿಟ್ಟು
ಮುದ್ದುಗೂ ಸಹ ಹಾಗೆ ತಿನ್ನಿಸ್ಕೊಂಡೆ. ಹಸ್ಬೆಂಡು ಊಟ ಮುಗಿಸ್ಕೊಂಡ್ರು. ಮುದ್ದು ಆಟ ಆಡಿಕೊಂಡು ಕೂತಿದ್ಲು. ಆಡ್ತಾಳೆ, ಎಲ್ಲೂ ಕೂತ್ಕೊಳ್ಳಲ್ಲ ಒಂದು ಕಡೆ. ನನ್ನ ಮಗ ಟಿ ವಿ ನೋಡ್ತಾಯಿದ್ದ. ಹಾಗೆ ಅವನನ್ನು ಸ್ವಲ್ಪ ರೇಗಿಸ್ಕೊಂಡು ಮಾತಾಡಿಸ್ಕೊಂಡು, ಮುದ್ದು ಫೋನ್ ಇಟ್ಕೊಂಡ್ರೆ ಸಾಕು ನನಗೆ ಕೊಡು ಅಂದ್ಬಿಟ್ಟು ಕಿತ್ಕೊಳ್ಳೋಕ್ಕೆ ಬರ್ತಾಳೆ. ಅವಳನ್ನು ಸ್ವಲ್ಪ ಆಟ ಆಡಿಸ್ಕೊಂಡು ಹಾಗೆ ತುಂಬ ತಲೆನೋಯ್ತಾಯಿತ್ತು. ಹಾಗೆ ಸ್ವಲ್ಪ ತಲೆನೋವ್ತಾಯಿತ್ತು. ಒಂದು ಲೋಟ ಕಾಫಿ ಮಾಡಿ ಕುಡಿದ್ಬಿಟ್ಟು ಮುದ್ದನ್ನ ಆಟ ಆಡಿಸ್ಕೊಂಡು ಕೂತಿದ್ದೆ. ಹಾಗೆ ಅವಳನ್ನ ಆಯ್ ಮೇಡಮ್ ಅಂದರೆ ಆಯ್ ಮಾಡ್ತಾಳೆ, ಪ್ಲೇನ್ ಕಿಸ್ ಕೊಡು ಅಂದರೆ ಕೊಡ್ತಾಳೆ, ಎಲ್ಲ ಮಾಡ್ತಾಳೆ. ಅವಳಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಗೈಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.